ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ. ಈ ವಾರ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳು ಬಂದು ನಾಮಿನೇಷನ್ ಪ್ರಕ್ರಿಯೆ ಮಾಡಿಕೊಟ್ಟು ಹೋಗಿದ್ರು. ಹಾಗೆ 12 ಸ್ಪರ್ಧಿಗಳ ಪೈಕಿ 8 ಜನ ನಾಮಿನೇಟೆಡ್ ಆಗಿದ್ರು ಅಂತಲೇ ಹೇಳ್ಬೋದು. ಅದರಲ್ಲಿ ಮೋಕ್ಷಿತಾ ಪೈ, ಭವ್ಯ ಗೌಡ, ಚೈತ್ರಾ ಕುಂದಾಪುರ, ಧನ್ರಾಜ್, ಹನುಮಂತ ಲಂಬಾಣಿ, ರಜತ್, ಶಿಶಿರ್, ತ್ರಿವಿಕ್ರಮ್ ಅವರು ನಾಮಿನೇಟೆಡ್ ಆಗಿದ್ದಾರೆ. ಸೊ ಇದರಲ್ಲಿ ಹೈಯೆಸ್ಟ್ ವೋಟ್ ಬಂದಿರೋದೇ ತ್ರಿವಿಕ್ರಮ್ ಅವರು ಅಂತಲೇ ಹೇಳ್ಬೋದು. ಇವತ್ತಿನ ಫೈನಲ್ ರಿಸಲ್ಟ್ ಬಂದಿರೋ ಪ್ರಕಾರ ಅತಿ ಹೆಚ್ಚು ವೋಟು ಪಡೆದುಕೊಂಡಿರುವ ವ್ಯಕ್ತಿ ಅಂದರೆ ತ್ರಿವಿಕ್ರಮ್ ಅವರು. ಸೊ 26% ವೋಟ್ ಬಂದಿದೆ ಅವರಿಗೆ, ತ್ರಿವಿಕ್ರಮ್ ಅವರಿಗೆ ತುಂಬ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಬಾರಿ ಅವರಿಗೆ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ್ರು ಐಶ್ವರ್ಯ, ಮೋಕ್ಷಿತಾ ಪೈ, ಚೈತ್ರಾ ಕುಂದಾಪುರ. ಮತ್ತು ಇವರು ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ನಿನ್ನೆ ವೋಟಿಂಗ್ ಲಿಸ್ಟ್ನಲ್ಲೂ ಇವರು ಫಸ್ಟ್ ಪ್ಲೇಸಲ್ಲಿದ್ದರು, ಇವಾಗಲೂ ಅಷ್ಟೇ ಫಸ್ಟ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಪ್ಲೇಸ್ ಬಂದು ಹನುಮಂತ ಲಂಬಾಣಿ, ಇವರಿಗೆ 22% ವೋಟ್ ಬಂದಿದೆ. ಇವರ ಮುಗ್ಧತೆ ಮತ್ತು ಇನ್ನೋಸೆನ್ಸಿಂದನೇ ತುಂಬ ಜನರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ಇವರ ಹಳ್ಳಿ ಹೈದ ಅಂತಲೇ ತುಂಬ ಫೇಮಸ್ ಆಗಿದ್ದಾರೆ ಹನುಮಂತು ಅವರು. ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ತುಂಬ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಥರ್ಡ್ ಪ್ಲೇಸಲ್ಲಿ ಮೋಕ್ಷಿತಾ ಪೈ ಅವರು. ಇತ್ತೀಚಿನ ದಿನಗಳಲ್ಲಿ ಇವರಿಗೆ ತುಂಬ ಅಪಪ್ರಚಾರ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಸೊ ಆದರೂ ಫ್ಯಾನ್ಸ್ ಏನೂ ಕಮ್ಮಿ ಆಗಿಲ್ಲ, ವೋಟ್ ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಇವರು ನಿನ್ನೆ ಫಸ್ಟ್ ಪ್ಲೇಸಲ್ಲಿದ್ದರು, ಇವಾಗ ಥರ್ಡ್ ಪ್ಲೇಸಲ್ಲಿದ್ದಾರೆ. ಸೊ ಶುಕ್ರವಾರ ವೋಟಿಂಗ್ ಲಿಸ್ಟಲ್ಲಿ, ಬೆಳಗಿನ ಲಿಸ್ಟಲ್ಲಿ ಇವರು ಫಸ್ಟ್ ಇದ್ದರು, ಮತ್ತು ಸಾಯಂಕಾಲ ತ್ರಿವಿಕ್ರಮ್ ಫಸ್ಟ್ ಆದರು ವೋಟಿಂಗ್ ಲಿಸ್ಟಲ್ಲಿ. ಹಾಗೆ 4ನೇ ಪ್ಲೇಸಲ್ಲಿ ಭವ್ಯ ಗೌಡ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಟಾಸ್ಕ್ ಅಂತ ಬಂದಾಗ ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರ ಮನಸ್ಸು ಗೆಲ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲಿಗೆಲ್ಲ ತುಂಬ ಟ್ರೋಲ್ ಆಗ್ತಿದ್ರು, ಬಟ್ ಇವಾಗ ಎಲ್ಲರ ಮನಸ್ಸು ಗೆಲ್ತಿದ್ದಾರೆ ಭವ್ಯ ಗೌಡ ಅವರು. ಮತ್ತು 5th ಪ್ಲೇಸಲ್ಲಿ ಬಂದು ಶಿಶಿರ್ ಅವರು. ಇನ್ನು ಟಾಪ್ 4 ಮೆಂಬರ್ಸ್ನ ಕಂಪೇರ್ ಮಾಡಿದರೆ ಶಿಶಿರು ಸ್ವಲ್ಪ ಸುದ್ದಿಯಲ್ಲಿರೋದು ಕಮ್ಮಿ ಅಂತಲೇ ಹೇಳ್ಬೋದು. ಇವರಿಗೆ 90% ವೋಟ್ ಬಂದಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಿಂತ ಐಶ್ವರ್ಯ ಜೊತೆನೇ ಜಾಸ್ತಿ ಇರ್ತಾರೆ ಇವರು. ಫ್ರೆಂಡ್ಶಿಪ್ ಎಲ್ಲ ಬಿಟ್ಟು ಟಾಸ್ಕ್ ಕಡೆ ಗಮನ ಕೊಟ್ಟರೆ ಟಾಪ್ 5 ಅಂತೂ ಬರ್ಬೋದು. ಇವ್ರಿಗೂ ಫ್ಯಾನ್ಸ್ ಇದ್ದಾರೆ, ಇವರಿಗೂ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಟಾಪ್ 4 ಮೆಂಬರ್ಸ್ನ ಹೋಲಿಸ್ಕೊಂಡ್ರೆ ಇವ್ರಿಗೆ ಸ್ವಲ್ಪ ಕಮ್ಮಿ ವೋಟ್ ಬಂದಿದೆ. ಇನ್ನು 6th ಪ್ಲೇಸಲ್ಲಿ ಬಂದು ಧನ್ರಾಜ್ ಅವರು ಇದ್ದಾರೆ. ಧನ್ರಾಜ್ ಅವರು ಕೆಲವು ಕಡೆ ಅಷ್ಟೇ ವಾಯ್ಸ್ ರೈಸ್ ಮಾಡೋದು. ಸೊ ನಿನ್ನೆ ಜಗಳ ಆದಾಗ ರಜಿತ್ ಮತ್ತು ಅವರಿಬ್ರು ಮಧ್ಯೆ ಅವಾಗ ಅಷ್ಟೇ ವಾಯ್ಸ್ ರೈಸ್ ಮಾಡಿದ್ರು, ಮತ್ತು ಸ್ವಲ್ಪ ಅವರು ಅಹಮ್ಮಿಂದ ಮಾತಾಡೋಕ್ಕೆ ಹೊಡೆಯಕ್ಕೆ ಹೋದಾಗ ಸುಮ್ಮನೆ ಸೈಲೆಂಟ್ ಆದರು ಅಂತಲೇ ಹೇಳ್ಬೋದು. ಇವರು ಮತ್ತು ಹನುಮಂತು ಜೊತೆ ಬಿಟ್ಟು ಇನ್ನೂ ಯಾರ ಜೊತೆನೂ ಜಾಸ್ತಿ ಇರೋದಿಲ್ಲ. ಸೊ ಇವರು 6th ಪ್ಲೇಸಲ್ಲಿದ್ದಾರೆ. ಇನ್ನು 7th ಪ್ಲೇಸಲ್ಲಿ ಬಂದು ಚೈತ್ರಾ ಕುಂದಾಪುರ ಅವರು ಇದ್ದಾರೆ. ಸೊ ಇವರು ಬಾಯಿಂದನೇ ತುಂಬ ಫೇಮಸ್ ಆಗಿರೋರು. ಇವರು ಬಾಯಿ ಒಂಥರ ಮೈಕ್ ಥರ, ಅಷ್ಟು ಜೋರಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ಗೆ ಸೂಟ್ ಆಗಿರೋ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರಿಗೆ ವೋಟ್ ಬಂದಿದೆ, ಬಟ್ ಕಮ್ಮಿ ಬಂದಿದೆ. ಸೊ ಯಾರನ್ನ ಎಲಿಮಿನೇಟೆಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇವರು ಬಂದು 7th ಪ್ಲೇಸಲ್ಲಿದ್ದಾರೆ. ಇನ್ನು 8th ಪ್ಲೇಸು ರಜತ್ ಅವರು. ಹೊಡಿತೀನಿ ಬೆಡಿತೀನಿ ಅಂತ ಯಾವಾಗಲೂ ಸುದ್ದಿಯಲ್ಲೇ ಇರ್ತಾರೆ. ಇವ್ರಿಗೆ ವೋಟ್ ಕಮ್ಮಿ ಬಂದಿದೆ. ಸೊ ಈ ವಾರ ಬಾಟಮ್ 3 ಇರೋದೇ ರಜತ್, ಚೈತ್ರಾ ಕುಂದಾಪುರ, ಧನ್ರಾಜ್. ಈ ಮೂವರಲ್ಲಿ ಯಾರು ಒಬ್ಬರು ಈ ವಾರ ಹೋಗ್ಬೋದು. ಮತ್ತು ನಿನ್ನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಮೇಲೆ ರಜಿತ್ ಅವರು. ಗೊತ್ತಿಲ್ಲ ಬಿಗ್ ಬಾಸ್ ಅವರು ಕಳಿಸ್ತಾರೋ ಇಲ್ವೋ ಅಂತ. ಬಟ್ ಈ ವಾರ ಹೈಯೆಸ್ಟ್ ವೋಟ್ ಬಂದಿರೋದೇ ತ್ರಿವಿಕ್ರಮ್, ಹನುಮಂತ, ಮೋಕ್ಷಿತಾ ಪೈ, ಭವ್ಯ ಗೌಡ ಮತ್ತು ಶಿಶಿರ್ ಅವರು. ಇವರು ಟಾಪ್ 5 ಇದ್ದಾರೆ, ತುಂಬ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಬಾಟಮ್ 3 ಇರೋರು ಧನ್ರಾಜ್, ಚೈತ್ರಾ ಕುಂದಾಪುರ, ರಜಿತ್ ಅವರು. ಸೊ ನಿಮ್ಮ ಪ್ರಕಾರ ಈ ವಾರ ಯಾರ ಮನೆಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ.